ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಯುದ್ಧದ ವಾತಾವರಣವನ್ನ ನೋಡ್ತಾ ಇದ್ರೆ ಮೂರನೇ ಮಹಾಯುದ್ಧ ನಡೆಯೋದು ಫಿಕ್ಸಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಮೂರನೇ ಮಹಾಯುದ್ಧ ನಡೆಯೋದು ಫಿಕ್ಸಾ? ಹಾಗಾದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಹೀಗನ್ಸುತ್ತೆ. ಸಂಘರ್ಷಕ್ಕೆ ಅಮೆರಿಕ ಅಧಿಕೃತವಾಗಿ ಇದೀಗ ಎಂಟ್ರಿಯನ್ನ ಕೊಟ್ಟಿದೆ. ಮಧ್ಯಪ್ರಾಚ್ಯಕ್ಕೆ ಯುದ್ಧ ವಿಮಾನಗಳನ್ನ ರವಾನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ ಅಮೆರಿಕ. ಫೈಟರ್ ಜೆಟ್ಗಳನ್ನು ಸಹ ಅಮೆರಿಕದಿಂದ ಕಳುಹಿಸಿಕೊಡಲಾಗಿದೆ. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಸದ್ಯ ಸಂಘರ್ಷ ಏರ್ಪಟ್ಟಿದೆ. ಇನ್ನ ಈ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆಗ್ತಾ ಇದೆ. ಈ ಸಂಘರ್ಷಕ್ಕೆ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಆಗ್ತಾ ಇದೆ. ಮಧ್ಯಪ್ರಾಚ್ಯಕ್ಕೆ ಯುದ್ಧ ವಿಮಾನಗಳನ್ನ ರವಾನೆ ಮಾಡಲಾಗಿದೆ. ಫೈಟರ್ ಜೆಟ್ಗಳನ್ನು ಸಹ ಕಳುಹಿಸಿಕೊಟ್ಟಿದೆ ಅಮೆರಿಕ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹ ಕದನ ವಿರಾಮ ಇಲ್ಲ, ಬಿಗರ್ ದಾನ್ ದಟ್, ಅದಕ್ಕಿಂತ ಹೆಚ್ಚಾಗಿ ನಡೆಯುತ್ತೆ ಅನ್ನುವಂತಹ ಸೂಚನೆಯನ್ನು ಸಹ ಕೊಟ್ಟಿದ್ರು. ಇನ್ನು G7 ನಲ್ಲೂ ಸಹ ಇದೇ ವಿಚಾರವಾಗಿ ಮಾತನಾಡಿದ್ರು. ಇರಾನ್ ಸರ್ವೋಚ್ಚ ನಾಯಕನಿಗೆ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆಯತೊಲ್ಲಾ ಅಲಿ ಖಮೇನಿ ವಿರುದ್ಧ ಟ್ರಂಪ್ ಗುಡುಗಿದ್ದಾರೆ. ಸುಪ್ರೀಂ ಲೀಡರ್ ಎಲ್ಲಿ ಅಡಗಿದ್ದಾರೆ ಅನ್ನೋದು ನಮಗೆ ತಿಳಿದಿದೆ. ಯಾವ ಬಂಕರ್ನಲ್ಲಿ ಆತ ಅಡಗಿದ್ದಾನೆ ಅನ್ನೋದು ನಮಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಖಮೇನಿ ನಮಗೆ ಸುಲಭದ ಗುರಿ, ಆದ್ರೆ ಆತನನ್ನ ನಾವು ಕೊಲ್ಲೋದಿಲ್ಲ. ನಾವು ನಾಗರಿಕರ ಮೇಲೆ ಕ್ಷಿಪಣಿ ಹಾರಿಸೋಕೆ ಬಯಸಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ನಮ್ಮ ತಾಳ್ಮೆ ಕ್ಷೀಣಿಸ್ತಾ ಇದೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕನಿಗೆ ಟ್ರಂಪ್ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಆಯತೊಲ್ಲಾ ಅಲಿ ಖಮೇನಿ ವಿರುದ್ಧ ಟ್ರಂಪ್ ಗುಡುಗಿದ್ದಾರೆ. ಸುಪ್ರೀಂ ಲೀಡರ್ ಎಲ್ಲಿ ಅಡಗಿ ಕೂತಿದ್ದಾರೆ ಅನ್ನೋದು ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾವ ಬಂಕರ್ನಲ್ಲಿ ಆತ ಅಡಗಿ ಕೂತ್ಕೊಂಡಿದ್ದಾರೆ ಅನ್ನೋ ವಿಷಯ ನಮಗೆ ಗೊತ್ತಿದೆ. ಖಮೇನಿ ನಮಗೆ ಸುಲಭದ ಗುರಿ, ಆದ್ರೆ ನಾವು ಕೊಲ್ಲೋದಿಲ್ಲ. ಇನ್ನ ನಾಗರಿಕರ ಮೇಲೆ ಕ್ಷಿಪಣಿ ಹಾರಿಸೋಕೆ ನಾವು ಬಯಸೋದಿಲ್ಲ ಅನ್ನೋ ಮಾತನ್ನು ಸಹ ಟ್ರಂಪ್ ಹೇಳಿದ್ದಾರೆ. ನಮ್ಮ ತಾಳ್ಮೆ ಕ್ಷೀಣಿಸ್ತಾ ಇದೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕನಿಗೆ ಟ್ರಂಪ್ ಸಂದೇಶವನ್ನ ರವಾನಿಸಿದ್ದಾರೆ. ಎಚ್ಚರಿಕೆಯ ಸಂದೇಶವನ್ನ ಟ್ರಂಪ್ ಕೊಟ್ಟಿರೋದು. ಆಯತೊಲ್ಲಾ ಅಲಿ ಖಮೇನಿ ಬಂಕರ್ನಲ್ಲಿ ಅಡಗಿ ಕೂತ್ಕೊಂಡಿರೋದು, ಆತ ಯಾವ ಬಂಕರ್ನಲ್ಲಿ ಅಡಗಿ ಕೂತ್ಕೊಂಡಿದ್ದಾರೆ ಅನ್ನೋದು ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅನ್ನೋ ಮಾತನ್ನ ಟ್ರಂಪ್ ಹೇಳಿದ್ದಾರೆ.